ಬಿಬಿಎಂಪಿಗೂ ವಿವಾದಗಳಿಗೂ ಬಿಡದ ನಂಟು ಅಂತ ಕಾಣುತ್ತೆ. ಇದೀಗ ಪಾಲಿಕೆ ಕಚೇರಿಗೆ ಬೆಂಕಿ ಬಿದ್ದು ದಾಖಲೆಗಳು ಭಸ್ಮವಾದ ಪ್ರಕರಣ ಮತ್ತೊಮ್ಮೆ ಪಾಲಿಕೆ ಹಾಗೂ ವಿಪಕ್ಷಗಳ ಜಟಾಪಟಿಗೆ ಕಾರಣವಾಗಿದೆ. ಪ್ರಕರಣದ ತನಿಖೆಗೆ ಪ್ರಮುಖ ಸಾಕ್ಷಿಯಾಗುತ್ತೆ ಎನ್ನಲಾಗಿದ್ದ ಸಿಸಿಟಿವಿ ದೃಶ್ಯಗಳನ್ನು ಮಾರ್ಪಾಡು ಮಾಡಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ನೀವೀಗ ನೋಡ್ತಿರೋ ಈ ದೃಶ್ಯ ಕಳೆದ ಶನಿವಾರ ಬಿಬಿಎಂಪಿ ಕಚೇರಿಗೆ ಬೆಂಕಿ ಹೊತ್ತಿಕೊಳ್ಳುವ ಮುನ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದು ಪಾಲಿಕೆಗೆ ಬೆಂಕಿ ಬಿದ್ದ ಪ್ರಕರಣವನ್ನ ಭೇದಿಸುವಲ್ಲಿ ಪ್ರಮುಖ ಸಾಕ್ಷಿಯಾಗುತ್ತೆ ಅಂತ ಆಯುಕ್ತರು ಕೂಡ ಹೇಳಿದ್ರು. ಆದ್ರೆ ಈ ದೃಶ್ಯಗಳನ್ನು ಕತ್ತರಿಸಲಾಗಿದ್ದು ಸಂಪೂರ್ಣ ದೃಶ್ಯಗಳನ್ನ ಬಿಡುಗಡೆ ಮಾಡಲಾಗಿಲ್ಲ. ಈ ಕೃತ್ಯದಲ್ಲಿ ಆಡಳಿತ ಪಕ್ಷದ ಕೈವಾಡವಿದೆ ಎಂಬುದು ವಿಪಕ್ಷ ನಾಯಕ ಉದಯಶಂಕರ್ ಆರೋಪ. ಕ್ಯಾಮ್ರಾದು ಸಿಸಿ ಕ್ಯಾಮ್ರಾದು ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಸೆನ್ಸಾರ್ ಮಾಡಿ ಕೊಟ್ಟಿದ್ದಾರೆ. ಇದೇನೇ ಇವರು ಮಾಡೋದು ಅಧಿಕಾರ? ಇದೇನೇ ನ್ಯಾಯ ಕೊಡೋದು? ಇವರು ಇದೇನೇ ಎಂಕ್ವೈರಿ ಮಾಡೋದು? ಸಿಸಿ ಕ್ಯಾಮ್ರಾ ಕಟ್ ಆಗುತ್ತಾ? 10 ದಿನ ಇದ್ರೆ ಅದು ಕಂಟಿನ್ಯೂಷನ್ ಇರುತ್ತೆ, ಕಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹಾಕಿ ನೋಡಿ, ಮಕನೇ ಕಾಣೋದಿಲ್ಲ ಅಂತ ಕ್ಯಾಮ್ರಾ ಇಟ್ಟಿದ್ದಾರೆ. ಆದ್ರೆ ಆಡಳಿತ ಪಕ್ಷ ಈ ಆರೋಪವನ್ನ ತಳ್ಳಿ ಹಾಕ್ತಿದೆ. ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಮಾರ್ಪಾಡು ಮಾಡಿಲ್ಲ, ಹಾಗೇನಾದ್ರೂ ವಿಪಕ್ಷಗಳಿಗೆ ಅನುಮಾನ ಬಿದ್ದರೆ ದೃಶ್ಯಾವಳಿಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಪರೀಕ್ಷಿಸಿಕೊಳ್ಳಲಿ ಅಂತಿದೆ. ವಿಪಕ್ಷದವ್ರು ಇರೋದೇ ವಿರೋಧ ಮಾಡೋಕ್ಕೆ. ನಾವು ಯಾವುದು CCTV ಫುಟೇಜ್ನ ಯಾವುದನ್ನು ಡಾಕ್ಟ್ರ್ ಮಾಡಿಲ್ಲ, ಹೆಂಗಿದೆ ಹಾಗೆ ಕೊಟ್ಟಿದ್ದೀವಿ ತಮಗೆ. ಅದ್ರ ಮೇಲೆ ಅವ್ರಿಗೆ ಅಷ್ಟು ಅನುಮಾನ ಇದ್ದರೆ ಒಂದು ಫಾರೆನ್ಸಿಕ್ ಲ್ಯಾಬ್ಗೂ ಎಲ್ಲನ ಕಳಿಸ್ಬಿಟ್ಟು ತನಿಖೆ. ಒಟ್ನಲ್ಲಿ ಬಿಬಿಎಂಪಿ ಕಚೇರಿಗೆ ಬೆಂಕಿ ಬಿದ್ದ ಪ್ರಕರಣದ ವಿಚಾರದಲ್ಲಿ ಒಂದಿಲ್ಲೊಂದು ಗೊಂದಲ ಮೂಡ್ತಾನೇ ಇದೆ. ಈ ಗೊಂದಲಗಳಿಗೆ ಕೊನೆ ಎಂದು ಉತ್ತರವೂ ಗೊಂದಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಬಿಬಿಎಂಪಿ ಕಚೇರಿಗೆ ಬೆಂಕಿ ಪ್ರಕರಣದಲ್ಲಿ ಬಿಜೆಪಿ ಕೈವಾಡವಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇಂದು ಬಿಬಿಎಂಪಿ ಕೇಂದ್ರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯವರೇ ಕಡತಗಳ ಕೊಠಡಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಆರೋಪ ಮಾಡಿದ್ರು. ಘಟನೆಯನ್ನ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಕಪ್ಪು ಬಾವುಟ ಪ್ರದರ್ಶಿಸಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕ ರಾಮಲಿಂಗಾರೆಡ್ಡಿ, ನೇಲಾ ನರೇಂದ್ರ ಬಾಬು, ಮಾಜಿ ಮೇಯರ್ ಪಿಆರ್ ರಮೇಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಪಾಲ್ಗೊಂಡಿದ್ದರು. ಸಂಸ್ಥೆಯಲ್ಲಿ ಬಿಜೆಪಿ ಅಧಿಕಾರ ವಹಿಸಿಕೊಂಡ ಮೇಲೆ, ಮಹಾಪೌರರಾದಂಥ ಮೇಲೆ ಇವತ್ತು ಬಹಳಷ್ಟು ಸಾವಿರಾರು ಕೋಟಿ ಲೂಟಿ ಆಗಿದೆ. ಈ ಸಾವಿರಾರು ಕೋಟಿಗಳ ಹಗರಣವನ್ನು ಸಿಬಿಐಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಎಲ್ಲರೂ ಒಮ್ಮತದಿಂದ ನಾವು ಇವತ್ತು ಸಿಬಿಐಗೆ ಈ ಹಗರಣವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಯಾರು ಈ ಕಟ್ಟಡದಲ್ಲಿ BMTF ದಾಖಲೆಗಳಿದ್ದಂತಹ ಕೊಠಡಿ, ಕಂಟ್ರೋಲ್ ರೂಮಲ್ಲಿದ್ದಂಥ ಟೆಕ್ನಿಕಲ್ ಸೆಲ್ನಲ್ಲಿ ಇದ್ದಂಥ ಕಡತಗಳನ್ನು, ಅದರಲ್ಲಿ ಪೂರ್ಣ ಕಡತಗಳಿರುತ್ತೆ, ಆ ಕೊಠಡಿಗೆ ಇದೇ ತಿಂಗಳ 21ನೇ ತಾರೀಕಿನಂದು ಶಾಸಕ ಎಂ ಕೃಷ್ಣಪ್ಪ ತಮ್ಮ ಮಗಳ ಮದುವೆ ಮಾಡಿದ್ರು. ಮದುವೆ ಏನೋ ಮುಗೀತು, ಆದರೆ ಮದುವೆಯಲ್ಲಿ ಉಳಿದು ಹೋದ ಆಹಾರ ಈಗ 2 ಮೂಕ ಪ್ರಾಣಿಗಳ ಪ್ರಾಣಕ್ಕೆ ಎರವಾಗಿದೆ. ಹೀಗೆ ದಾರುಣವಾಗಿ ಸಾವನ್ನಪ್ಪಿರೋ ಹಸು ಹೆಸರು ಗೌರಿ. ಈ ಹಸುವಿನ ಸಾವಿಗೆ ಕಾರಣ ಬೆಂಗಳೂರು ದಕ್ಷಿಣದ ಶಾಸಕ ಎಂ ಕೃಷ್ಣಪ್ಪನವರ ಮಗಳ ಮದುವೆ ವೇಳೆ ನಡೆದ ಎಡವಟ್ಟು. ಮದುವೆಗೂ ಹಸುವಿನ ಸಾವಿಗೂ ಏನು ಸಂಬಂಧ ಅಂತೀರಾ? ಜೆಪಿ ನಗರದ MLR ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಮದುವೆಯಲ್ಲಿ ಅಳಿದುಳಿದ ಊಟವನ್ನು ಕನ್ವೆನ್ಷನ್ ಸೆಂಟರ್ನ ಹಿಂದಿನ ತೋಟದಲ್ಲಿ ವಿಲೇವಾರಿ ಮಾಡಲಾಗಿದೆ. ಅದನ್ನ ತಿಂದ ಹಸುವೊಂದು ನಿನ್ನೆ ಸಾವನ್ನಪ್ಪಿತ್ತು. ಇವತ್ತು ಕೂಡ ಮತ್ತೊಂದು ಹಸು ಸಾವಿಗೀಡಾಗಿದೆ. ಹಸುಗಳೆಲ್ಲ ಇಲ್ಲಿ ಅನ್ನ ಹಾಕಿ ಅನ್ನ ತಿಂದ್ಬಿಟ್ಟು ಫುಡ್ ಪಾಯ್ಸನಿಂಗ್ ಆಗಿ ತೀರೋಗಿರ್ತವೆ. 100% ಅನ್ನ ತಿಂದು ಫುಡ್ ಪಾಯ್ಸನಿಂಗ್ ಕೇಸೆ. ಅದಕ್ಕಿರೋ ಅನ್ನನ ಅವರು ಬೇರೆ ಕಡೆ ಕಳಿಸಿಲ್ಲ, ಅದು ವೇಸ್ಟೇಜ್ ಅಲ್ಲನೋ. ಅವೇನೋ ಬಂದು ಮಾಮೂಲಿ ಬಿಟ್ಟವಲ್ಲ ನಾವು ಹಸುಗಳು ಬಂದು ತಿಂದ್ಬಿಟ್ಟಿದ್ದಾವೆ ಹಸುಗಳೆಲ್ಲನೂ. ಹಸುಗಳು ನೆನ್ನೆ ಒಂದು ಸತ್ತೋಯ್ತು, ಇವತ್ತೊಂದು ಸತ್ತಿದೆ, ಇನ್ನೂ 2 ಟ್ರೀಟ್ಮೆಂಟ್ ನಡೀತಾ ಇದೆ. ಅವು ಡಾಕ್ಟ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಎಂದೂ ಹೀಗೆ ಆಗಿರಲಿಲ್ವಂತೆ. ಇದೇ ಮೊದಲ ಬಾರಿಗೆ ಈ ರೀತಿ ಘಟನೆ ಸಂಭವಿಸಿದ್ದು, ಇದಕ್ಕೆ ಕನ್ವೆನ್ಷನ್ ಸೆಂಟರ್ನವರ ಬೇಜವಾಬ್ದಾರಿಯೂ ಇದೆ ಅಂತಾರೆ ಸ್ಥಳೀಯರು.
ನಾವು ತುಂಬ ಹೇಳ್ತೀವಿ, ಇಲ್ಲಿ ನಿಮ್ಮ ಫಂಕ್ಷನ್ಗಳು ಮಾಡಿಕೊಂಡು ನೀವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಆಗಿಂದಾಗೆ ನಿಮ್ದು ಏನೇ ಇದು ಕಸ ಕಡ್ಡಿಗಳಿದ್ರು ಅವಾಗಲೇ ನೀವು ಎತ್ತಿ ಲಾರಿಲಿ ಕಳಿಸ್ಬಿಡಿ ಅಂತ. ಆದರೂ ಅವರು ಅದ್ರ ಬಗ್ಗೆ ಕೇರ್ ತಗೊಳ್ಳದೆ ನೆಗ್ಲೆಕ್ಟ್ ಮಾಡಿ ಇಲ್ಲಿ ತಂದು ಹಾಕ್ತಾಯಿದ್ದಾರೆ ಮೇಡಮ್. ಒಟ್ನಲ್ಲಿ ಮಗಳ ಮದುವೆ ಸಂಭ್ರಮದಲ್ಲಿ ಶಾಸಕರು ತಮ್ಮ ಜವಾಬ್ದಾರಿಯನ್ನೇ ಮರೆತಿರೋದಂತೂ ದುರಂತ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,890 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 100 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 100 ರೂಪಾಯಿ ಇಳಿಕೆಯಾಗಿದೆ.